ನಿಮ್ಮ ಹಸುವಿಗೆ ಕೆಚ್ಚಲು ಬಾವು ಆಗಿದೆಯಾ? ಆಗಿದ್ರೆ ಈ ರೋಗಕ್ಕೆ ಮನೆಮದ್ದು ಔಷಧಿ ಏನ್ ಗೊತ್ತಾ? ಕೆಚ್ಚಲು ಬಾವು ರೋಗಕ್ಕೆ ಮನೆಮದ್ದು ತಯಾರಿಸಲು ಒಂದು ದಿನಕ್ಕೆ ಬೇಕಾಗುವ ಸಾಮಗ್ರಿಗಳು: ಒಂದು ಲೋಳೆ ಸರದ ಪೂರ್ತಿ ಎಲೆ, ಅರಿಶಿಣ ಪುಡಿ 50 ಗ್ರಾಮು, ಸುಣ್ಣ 15 ಗ್ರಾಮು, ನಿಂಬೆ ಹಣ್ಣು 6 ಮತ್ತು ಸಾಸಿವೆ ಅಥವಾ ಎಳ್ಳಿನ ಎಣ್ಣೆ 600 ಮಿಲಿ. ಈ ಔಷಧಿಯನ್ನು ಹೇಗೆ ತಯಾರಿಸೋದು ಅಂದ್ರೆ, ಲೋಳೆ ಸರದ ಎಲೆಯಿಂದ ಮುಳ್ಳನ್ನು ತೆಗೆದು ಎಲೆಯನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕತ್ತರಿಸಿಕೊಳ್ಬೇಕು. ಅರಿಶಿಣ ಪುಡಿ ಮತ್ತು ಸುಣ್ಣದೊಂದಿಗೆ ಅರೆದ ಕೆಂಪು ಬಣ್ಣದ ಪೇಸ್ಟ್ ಅನ್ನು ತಯಾರಿಸಿ. ಹೀಗೆ ತಯಾರಿಸಿದ ಔಷಧಿಯನ್ನು ಹಚ್ಚುವ ಮೊದಲು ಹಸುವಿನ ಬಾಧಿತ ಕೆಚ್ಚಲು ಮತ್ತು ಆರೋಗ್ಯಕರ ಕೆಚ್ಚಲನ್ನು ಚೆನ್ನಾಗಿ ತೊಳೆದು ಸ್ವಚ್ಛವಾಗಿಸಿಕೊಳ್ಳಬೇಕು. ನಂತರ ಸಂಪೂರ್ಣವಾಗಿ ಹಾಲನ್ನು ಕರೆದುಕೊಂಡು ಶುಭ್ರ ಬಟ್ಟೆಯಿಂದ ಕೆಚ್ಚಲನ್ನು ಒರೆಸಬೇಕು. ಆಮೇಲೆ ಒಂದು ಇಡೀ ಪೇಸ್ಟಿಗೆ 200 ಮಿಲಿ ಸಾಸಿವೆ ಅಥವಾ ಎಳ್ಳಿನ ಎಣ್ಣೆ ಬೆರೆಸಿ ತೆಳ್ಳಗೆ ಮಾಡಿಕೊಳ್ಳಬೇಕಾಗುತ್ತೆ. ಎಣ್ಣೆಯಲ್ಲಿ ಬೆರೆಸಿದ ಪೇಸ್ಟ್ ಅನ್ನು ದಿನಕ್ಕೆ 3 ಬಾರಿಯಂತೆ 5 ದಿನ ಹಸುವಿನ ಕೆಚ್ಚಲಿಗೆ ಲೇಪಿಸಬೇಕು. ಪ್ರತಿದಿನ ಹೀಗೆ ಔಷಧಿಯನ್ನು ಹಚ್ಚಬೇಕು. ಇದರ ಜೊತೆಗೆ ಕತ್ತರಿಸಿದ 2 ನಿಂಬೆ ಹಣ್ಣನ್ನು ದಿನಕ್ಕೆ 3 ಬಾರಿಯಂತೆ 3 ಬಾರಿ ತಿನ್ನಿಸಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಹಸುವಿನ ಕೆಚ್ಚಲು ಬಾವು ರೋಗ ನಿವಾರಣೆ ಆಗುತ್ತೆ. ಈ ಮಾಹಿತಿಯನ್ನು ಅಧಿಕೃತವಾಗಿ NDDB ಅವರು ಹಂಚಿಕೊಂಡಿದ್ದಾರೆ. ಈ ಮನೆ ಮದ್ದು ಹಸು ಮತ್ತೆ ಎಮ್ಮೆ ಎರಡಕ್ಕೂ ಅಪ್ಲೈ ಆಗುತ್ತೆ. ಇದೇ ರೀತಿ ಎಕ್ಸ್ಕ್ಲೂಸಿವ್ ಮಾಹಿತಿಗಾಗಿ ನಮ್ಮ ಕನ್ನಡ ಫಾರ್ಮರ್ ಚಾನಲ್ ಅನ್ನು ಫಾಲೋ ಮಾಡಿ. ಅನ್ನ ಕೊಡುವ ದಾತ ಜೀತ